कोई भी वीआईपी दर्शन किसी मंदिर में, किसी दरगाह में नहीं होगा। मैं कोविड के दौर का भी गवाह हूं सर। कितनी लाशें अनअटेंडेड चली गई सर। अति साधारण लोग हैं ये। ದೇಶದಲ್ಲಿ ಬಾಬಾಗಳನ್ನ ತಯಾರು ಮಾಡುವ ಫ್ಯಾಕ್ಟರಿಗಳಿವೆ, ಅವನ್ನ ಮುಚ್ಚಬೇಕು ಅಂತ ರಾಜ್ಯಸಭೆಯಲ್ಲಿ ಆರ್ಜೆಡಿಯ ಸಂಸದ ಮನೋಜ್ ಕುಮಾರ್ ಝಾ ಹೇಳಿದ್ದಾರೆ. ರಾಜ್ಯಸಭೆಯಲ್ಲಿ ಮಾತನಾಡಿದ ಮನೋಜ್ ಕುಮಾರ್, ದೇಶದಲ್ಲಿ ಬಾಬಾಗಳ ಕಾರ್ಖಾನೆಗಳು ತಲೆ ಎತ್ತಿದ್ದು, ಈ ಕಾರ್ಖಾನೆಗಳನ್ನ ಮುಚ್ಚಬೇಕು, ಪ್ರತಿಯೊಂದು ಧರ್ಮದಲ್ಲೂ ಇಂತಹ ಮೂಢನಂಬಿಕೆಗಳು ಹುಟ್ಕೊಳ್ತಿವೆ ಅಂತ ಹೇಳಿದ್ರು. ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಮಾತಾಡಿದ ಅವರು, ಯಾವುದೇ ದೇವಾಲಯ ಅಥವಾ ದರ್ಗಾಕ್ಕೆ ವಿವಿಐಪಿ ಭೇಟಿ ನಡೀಬಾರದು ಅನ್ನೋ ಸಾಮಾನ್ಯ ರಾಜಕೀಯ ಇಚ್ಛಾಶಕ್ತಿಯನ್ನ ಎಲ್ಲ ರಾಜಕೀಯ ಪಕ್ಷಗಳು ಪ್ರದರ್ಶಿಸಬೇಕಿದೆ ಅಂತ ಹೇಳಿದ್ರು. ದೇಶದಲ್ಲಿ ಮತಾಂಧತೆ ಮತ್ತು ಧಾರ್ಮಿಕತೆಯ ನಡುವಿನ ವ್ಯತ್ಯಾಸ ಕಣ್ಮರೆಯಾಗ್ತಿದೆ. ನಮ್ಮದು ಧಾರ್ಮಿಕ ದೇಶ, ಸಾವಿರಾರು ವರ್ಷಗಳಿಂದ ನಾವು ಧಾರ್ಮಿಕ ದೇಶವಾಗಿದ್ದೇವೆ. ಮತಾಂಧತೆ ಇಲ್ಲಿ ಹೊಸ ವಿಷಯ ಅಂತ ಹೇಳಿದ್ರು. सर मैं आंकड़ों में जाऊंगा ही नहीं, मैं कोविड के दौर का भी गवाह हूं सर। कितनी लाशें अनअटेंडेड चली गई सर। अति साधारण लोग हैं ये। जिंदगी में डिग्निटी चाहिए सर, संविधान भी कहता, लेकिन मौत में उससे बड़ी डिग्निटी चाहिए। अगर हम डिग्निफाइड डेथ नहीं इंश्योर कर पा रहे हैं सर, तो ये हमारे सामूहिक विफलता है सर। सोच रहा था कल जब बातचीत शुरू हुई, खड़गे साहब बोल रहे थे, बाकी लोग, मैं सोचा कि इतनी देर में नेहरू जी नहीं आए, तो नेहरू जी भी आ गए। 54 के कुंभ का जिक्र हुआ संभवतः कि इतने लोग मारे गए थे सर। ये लाशों के आंकड़े पे तेरा वाला मेरा वाला, ये लोग कितने चोटिल होते होंगे समझिए सर। ईश्वर को क्यों ठग रहे हैं? वीवीआईपी दर्शन, ईश्वर के समक्ष भी ये बात होगी कि एक जनसाधारण का दर्शन, एक वीवीआईपी दर्शन। सर ये संविधान सबसे मजबूत चीज है। पॉलिटिकल पार्टीज कलेक्टिव विल है, कोई भी वीआईपी दर्शन किसी मंदिर में, किसी दरगाह में नहीं होगा। ಪ್ರತಿದಿನ ಪ್ರತಿ ಗಂಟೆಗೆ ಅನೇಕ ಹೊಸ ಬಾಬಾಗಳು ಬರ್ತಿದ್ದಾರೆ. ನಕ್ಷತ್ರಗಳು ಮತ್ತು ಗ್ರಹಗಳನ್ನ ನೋಡಿದ ನಂತರ ಸ್ನಾನ ಮಾಡದೇ ಇದ್ರೆ ಯಾವುದೇ ಪಾಪಗಳು ತೊಳೆಯಲ್ಪಡೋದಿಲ್ಲ ಅಂತ ಹೇಳ್ತಾರೆ. ಈ ಪದ್ಧತಿಯನ್ನ ಸಾಂವಿಧಾನಿಕ ದೃಷ್ಟಿಕೋನದಿಂದಲೂ ನಿಲ್ಲಿಸಬೇಕು ಅಂತ ಹೇಳಿದ್ರು. ಸದನದಲ್ಲಿ ಆರ್ಥಿಕ ಅಸಮಾನತೆಯ ವಿಷಯವನ್ನ ಎತ್ತಿದ ಅವರು, ಮುಂಬರುವ ವರ್ಷಗಳಲ್ಲಿ ಈ ಅಸಮಾನತೆ ಹೆಚ್ಚು ತೊಂದರೆ ಉಂಟು ಮಾಡಲಿದೆ ಅಂತ ಹೇಳಿದ್ರು. ನನಗೆ ಕೋಟ್ಯಾಧಿಪತಿಗಳೊಂದಿಗೆ ಯಾವುದೇ ಸಮಸ್ಯೆ ಇಲ್ಲ, ಆದರೆ ಜನರ ನಡುವಿನ ಅಂತರ ಹೆಚ್ಚಿದೆ ಅಂತ ಹೇಳಿದ್ರು. ನಿರುದ್ಯೋಗಕ್ಕೆ ಯಾರ ಬಳಿಯೂ ತ್ವರಿತ ಪರಿಹಾರವಿಲ್ಲ ಅಂತ ನಮಗೆ ತಿಳಿದಿದೆ. ಬಿಜೆಪಿ ಸರ್ಕಾರ ಅದನ್ನ ನಿಲ್ಸತ್ತೆ ಅಂತ ನಾನು ಹೇಳ್ಬೇಕಾ? ಅದಾಗೋದಿಲ್ಲ ಅಂತ ಅಂದ್ರು. ಆದ್ರೆ ನಿರುದ್ಯೋಗ ನಿವಾರಣೆಗೆ ನೀಲನಕ್ಷೆ ಏನು? ನಿರುದ್ಯೋಗ ಸಮಸ್ಯೆಯನ್ನ ಪರಿಹರಿಸೋಕೆ ಮೊದಲ ಷರತ್ತು ಅಂತಂದ್ರೆ ನಿರುದ್ಯೋಗ ಅಸ್ತಿತ್ವದಲ್ಲಿದೆ ಅಂತ ಸರ್ಕಾರ ಒಪ್ಕೊಳ್ಬೇಕಿದೆ ಅಂತ ಹೇಳಿದ್ರು. ಪ್ರತಿ 3 ಯುವಕರಲ್ಲಿ 2 ನಿರುದ್ಯೋಗಿಗಳಾಗಿದ್ದಾರೆ ಅಂತ ಅವರು ಹೇಳಿದ್ರು. ಬಿಹಾರದಲ್ಲಿ ಉನ್ನತ ಹುದ್ದೆಗಳಿಗೆ ಪರೀಕ್ಷೆಗಳನ್ನ ನಡೆಸುವ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯ ಪಠ್ಯಕ್ರಮದ ಪ್ರಮುಖ ಅಂಶ ಏನು ಅಂತಂದ್ರೆ, ಕಳೆದ ಕೆಲವು ವರ್ಷಗಳಲ್ಲಿ ಯಾವುದೇ ಪರೀಕ್ಷೆಯನ್ನು ರಿಗ್ಗಿಂಗ್ ಇಲ್ಲದೆ ನಡೆದಿಲ್ಲ. ನೀವು ಅಲ್ಲಿಗೆ ಹೋಗಿ ನ್ಯಾಯ ಕೇಳಿದ್ರೆ ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗತ್ತೆ ಅಂತ ಹೇಳಿದ್ರು. ಹಾಗಾದ್ರೆ ನಾವು ಯುವಕರಿಗೆ ಯಾವ ರೀತಿಯ ದೇಶವನ್ನ ನೀಡ್ತಿದೀವಿ ಅಂತ ಅವರು ಪ್ರಶ್ನಿಸಿದ್ರು. ನಿಮ್ಮ ಬೇಡಿಕೆಗಳನ್ನ ತಗೊಂಡು ಬೀದಿಗೆ ಬರಬೇಡಿ ಮತ್ತು ನ್ಯಾಯಯುತ ಬೇಡಿಕೆಗಳನ್ನ ಇಡಬೇಡಿ ಅಂತ ಹೇಳಲಾಗ್ತಿದೆ ಅಂತ ಟೀಕಿಸಿದ್ರು. ವಿಭಿನ್ನ ಜನಸಂಖ್ಯೆಯನ್ನ ಹೊಂದಿರುವ ವಿಭಿನ್ನ ಪ್ರದೇಶಗಳು, ವಿಭಿನ್ನ ಭಾಷೆಗಳಿವೆ. ನಾವು ವಿಭಿನ್ನ ಧರ್ಮಗಳ ದೇಶ ಮತ್ತಿದು ಭಾರತದ ಸೌಂದರ್ಯ. ಭಾರತದ ಸೌಂದರ್ಯ ಅಂತಂದ್ರೆ ಜಗತ್ತಿನಲ್ಲಿ ಇಲ್ಲಿ ಇಲ್ಲದ ಯಾವುದೇ ಧರ್ಮ ಇಲ್ಲ ಮತ್ತು ಪರಸ್ಪರ ಸಾಮರಸ್ಯದ ದೀರ್ಘ ಇತಿಹಾಸವಿದೆ ಅಂತ ಹೇಳಿದ್ರು. ರಾಷ್ಟ್ರ, ರಾಜ್ಯ, ಸರ್ಕಾರ ಈ 3ರ ನಡುವಿನ ವ್ಯತ್ಯಾಸಗಳನ್ನ ಮಸುಕುಗೊಳಿಸುತ್ತಿದ್ದೇವೆ. ರಾಷ್ಟ್ರಕ್ಕಾಗಿ ನಾವು ನನ್ನ ಸರ್ಕಾರವನ್ನ ಟೀಕಿಸ್ತೇನೆ, ರಾಷ್ಟ್ರದ ಸುಧಾರಣೆಗಾಗಿ ನಾನು ನನ್ನ ರಾಜ್ಯವನ್ನ ಟೀಕಿಸ್ತೇನೆ, ಆದ್ರೆ ನಾನು ರಾಷ್ಟ್ರವನ್ನ ಪ್ರೀತಿಸ್ತೇನೆ. ಈ ವ್ಯತ್ಯಾಸವನ್ನ ಇಲ್ಲವಾಗಿಸಬಾರದು ಅಂತ ಹೇಳಿದ್ರು. धार्मिक देश है हम, हजारों साल से धर्मांधता नई चीज है। डेली देखो हर घंटे कोई बाबा आ रहे हैं, उनसे भिड़ने के लिए किसी मौलाना को भिड़ा दिया, वो ग्रह नक्षत्र देख के बता रहे हैं कभी नहीं नहाया तो कोई पाप नहीं धुलेगा। सर ये परिपाटी संविधान के दृष्टिकोण से भी बंद होनी चाहिए। और ये जो प्रोडक्शन फैक्ट्री रिलीजियस बाबाओं की आ गई है सर, इसके उत्पादन पर भी रोक लगनी चाहिए। ಜಾತಿ ಸಮೀಕ್ಷೆಯನ್ನ ನಡೆಸಲಾಯಿತು, ಆದ್ರೆ ಆ ಡೇಟಾದ ಆಧಾರದ ಮೇಲೆ ಬಜೆಟ್ ಅನ್ನ ಯಾಕೆ ಮಾಡಲಾಗಿಲ್ಲ ಅನ್ನೋ ಪ್ರಶ್ನೆಯನ್ನ ಅವರು ಎತ್ತಿದ್ರು. ಅನೇಕ ರೈಲುಗಳನ್ನ ಉಲ್ಲೇಖಿಸಲಾಗಿದೆ. ವಂದೇ ಭಾರತ್, ಅಮೃತ್ ಭಾರತ್, ನಮೋ ಭಾರತ್, ನನಗೆ ಯಾವುದೇ ಆಕ್ಷೇಪ ಇಲ್ಲ. ಆದ್ರೆ ದೇಶದ ಹಳೆಯ ಎಕ್ಸ್ಪ್ರೆಸ್ ಮತ್ತು ಪ್ಯಾಸೆಂಜರ್ ರೈಲುಗಳ ಸ್ಥಿತಿ ಏನು ಅಂತ ಅವರು ಪ್ರಶ್ನಿಸಿದ್ರು. ರೈಲುಗಳ ವ್ಯವಸ್ಥೆಗಳ ಬಗ್ಗೆ ಅನಿರೀಕ್ಷಿತ ಪರಿಶೀಲನೆ ನಡೆಸುವಂತೆ ಅವರು ರೈಲ್ವೆ ಸಚಿವರನ್ನ ವಿನಂತಿಸಿದ್ರು. ರೈಲ್ವೆ ಸಚಿವರು ಮಾರುವೇಷದಲ್ಲಿ ಪರಿಸ್ಥಿತಿಯನ್ನ ಅವಲೋಕಿಸಿದ್ರೆ ಅವರಿಗೆ ನಿಜವಾದ ಪರಿಸ್ಥಿತಿ ತಿಳಿಯತ್ತೆ ಅಂತ ಅವರು ಹೇಳಿದ್ರು.
ಇತ್ತೀಚೆಗೆ ಯುಜಿಸಿಯ ಕರಡು ರೆಗ್ಯುಲೇಷನ್ ಬಂದಿದೆ. ನಾನಿದನ್ನ ಸರ್ವಪಕ್ಷ ಸಭೆಯಲ್ಲೂ ಹೇಳಿದ್ದೆ. ಇದು ವಿಶ್ವವಿದ್ಯಾನಿಲಯಗಳ ಸಾವಿನ ಕಥೆ. ಇದು ವಿಶ್ವವಿದ್ಯಾನಿಲಯ ವ್ಯವಸ್ಥೆಗೆ ಅಂತ್ಯ ಹಾಡಲಿದೆ. ಇದು ಶಿಕ್ಷಕ ವಿರೋಧಿ, ವಿಶ್ವವಿದ್ಯಾನಿಲಯ ವಿರೋಧಿ ಮತ್ತು ಫೆಡರಲ್ ವಿರೋಧಿ ಅಂತ ಹೇಳಿದ್ರು. ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಖಾಸಗಿಯವರ ಕೈಗೆ ಒಪ್ಪಿಸುವ ಯಾವುದೇ ಯೋಚನೆ ಇದೆಯಾ? ವಿಶ್ವವಿದ್ಯಾನಿಲಯಗಳು ಮತ್ತು ಇತರ ಸಂಸ್ಥೆಗಳಲ್ಲಿ ಎಸ್ಸಿ, ಎಸ್ಟಿ, ಒಬಿಸಿ ಮೀಸಲಾತಿಯ ಸ್ಥಿತಿ ಏನು ಅಂತ ಮನೋಜ್ ಕುಮಾರ್ ಪ್ರಶ್ನಿಸಿದ್ರು. ಶಿಕ್ಷಕರ ನೇಮಕಾತಿಯ ಕುರಿತು ಶ್ವೇತಪತ್ರ ಹೊರಡಿಸಬೇಕು ಅಂತ ಅವರು ಒತ್ತಾಯಿಸಿದ್ರು. ಅಂಗನವಾಡಿ ಸಹಾಯಕರಾದ ಆಶಾ ಕಾರ್ಯಕರ್ತರ ಗೌರವಧನ ಎಷ್ಟು? ಅವರ ಗೌರವಧನ ಕಳವಳಕಾರಿ ವಿಷಯ. ಅವರ ಗೌರವಧನ ಹೆಚ್ಚಳ ಆಗದೇ ಇದ್ರೆ ಸ್ಥಗಿತತೆ ಉಂಟಾಗತ್ತೆ. ಅವರ ಬಗ್ಗೆ ಯೋಚಿಸಬೇಕು. ಅವರ ಕೆಲಸದ ಪ್ರಕಾರ ಅವರ ಬಗ್ಗೆ ಚರ್ಚೆ ನಡಿಬೇಕು ಅಂತ ಹೇಳಿದ್ರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.